ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಭಾನುವಾರದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ 250 ಜನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತು ಇದೇ ರೀತಿ ನನಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ನ ಇನ್ನೂ ಚೆನ್ನಾಗಿ ನಾನು ಸಬ್ಸ್ಕ್ರೈಬರ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇವತ್ತು ಮಾರ್ನಿಂಗು ಕಾಯಿನ ತುರಿಯೋದು ಒಂದು ಇದನ್ನು ತೊಗೊಂಡು ಬಂದಿದ್ನಲ್ಲ, ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಇದನ್ನು ಯಾವ ರೀತಿ ಕಾಯಿನ ಇದ್ರೊಳಗೆ ತುರಿಯೋದು ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೆ. ಸೊ ಮೊದಲಿಗೆ ನಾನು ನೋಡಿ ಇದು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಕಾಯಿನ ಇದ್ರೊಳಗೆ ಹಾಕಿ ತುರಿತಾ ಇದ್ದೆ. ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಅದು ಐಡಿಯಾ ಮೆಥಡ್ ಎಲ್ಲ ಗೊತ್ತಿರಲಿಲ್ಲ. ಸೊ ಆಮೇಲೆ ಅದು ಗೊತ್ತಾಗ್ತಾ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಸೊ ನಾನು ಮತ್ತು ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ, ನೋಡಿ ಇದು ಈ ಥರ ಬರುತ್ತೆ ಅಂತ ಹೇಳಿ ತೋರಿಸ್ತಾಯಿದ್ದೆ. ಬಟ್ ತುರೆಮಣೀಲಿ ತುರಿಯೋದಕ್ಕೂ ಡಿಫ್ರೆನ್ಸು ಇದಕ್ಕೆ ಡಿಫ್ರೆನ್ಸ್ ಅಂತಂದರೆ ಇದು ನಮಗೆ ಸಡನ್ನಾಗಿ ನಾವು ತುರ್ಕೊಂಡು ಹಾಕೋಬೋದು. ತುರೆಮಣೀಲಿ ಆದರೆ ನೀಟಾಗಿ ಕೆಳಗಡೆ ಎಲ್ಲ ಅರೇಂಜ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸೊ ನೋಡಿ ನನ್ನ ಮಗನೂ ಸಹ ತುರಿಬೋದು ಇದರೊಳಗೆ. ನೋಡಿ ಅವನು ಕೂಡ ಅದರೊಳಗೆ ಹೆಂಗೆ ರೊಟೇಟ್ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು. ಜೋರಾಗಿ ಮಾಡಿದ್ರೆ ಬೇಗ ಜಾಸ್ತಿ ಇದು ಬರುತ್ತೆ, ತುರಿ ಬರುತ್ತೆ. ಸಾಕು ಬಿಡು, ನಾನು ಮಾಡ್ತೀನಿ. ಬಿಡು 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 ಬಿಡು, ಉಲ್ಟಾ ಮಾಡಿದ್ರೆ ಬಿಚ್ಕೊಂಡ್ಬಿಡುತ್ತೆ ಅದು. ಇಲ್ಲ ತೋರಿಸ್ತೀನಿ ನೋಡಿ, ನೋಡು. ಸೊ ಸಂಡೇ ಟಿಫನಿಗೆ ಅಂತ ಹೇಳಿಬಿಟ್ಟು ರೊಟ್ಟಿ ಮತ್ತು ಚಟ್ನಿ, ಅದ್ರ ಜೊತೆಗೆ ತುಪ್ಪ, ಉಪ್ಪಿನಕಾಯಿ ಈ ಥರ ಕಾಂಬಿನೇಷನಲ್ಲಿ ಮಕ್ಕಳಿಗೆ ಇಷ್ಟ, ಆ ರೀತಿ ಮಾಡಿಕೊಟ್ಟಿದೆ. ಸೊ ಇದಾದಮೇಲೆ ನಾವು ಸ್ವಲ್ಪ ಆ್ಯರಿ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ನಂತರ ನಮ್ಮ ಮನೆಗೆ ಬರ್ಡ್ಸ್ ತೊಗೊಂಡು ಬಂದಿದ್ರು ಮೇಲ್ಗಡೆ ಮನೆಯವರು. ಸೊ ನಾನು ಹೇಳಿದ್ದೆ, ಅವರು ಸ್ವಲ್ಪ ಬರ್ಡ್ಸ್ ಎಲ್ಲ ಮಾರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೇಳಿದ್ದೆ, ನನಗೆ ಪ್ರಿಂಚಸ್ ಸೊತ್ತೋಗಿತ್ತಲ್ಲ, ಸೊ ಹಾಗಾಗಿ ಅದ್ರ ಜೊತೆಗೆ ಬೇಕಿತ್ತು. ಬಟ್ ಆದರೆ ಅದ್ರ ಜೊತೆಗೆ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಪೇರ್ನ ತಂದ್ಕೊಂಡು ಕೊಟ್ಟರು. ಬಟ್ ಅದು ಪೇರ್ನ ನಾನು ಸಪ್ರೇಟ್ ಮಾಡೇ ಇಡಬೇಕಾಗ್ತು. ಏಕೆಂತಂದರೆ ಆ ಪೇರ್ಗಳು ಆ ಚಿಕ್ಕದು ಒಂದೇ ಒಂದು ಇರೋದ್ರಿಂದ ಅದನ್ನೆಲ್ಲ ಕುಕ್ಕಿ ಸಾಯಿಸೋ ಥರ ಇರುತ್ತೆ ಅಂತ ಹೇಳಿ ಭಯದಿಂದ ಅದನ್ನು ಸಪ್ರೇಟ್ ಮಾಡಿದೆ. ಸೊ ಇದನ್ನು ನೋಡಿ, ಅದಕ್ಕೆ ಬೌಲ್ ಇದರೊಳಗೆ ಕೇಜೊಳಗೆ ಬಿಡ್ತಾಯಿದ್ದೀವಿ. ಸೊ ಇದು ಬಂದು 700 ರುಪೀಸ್ 2 ಪೇರ್ಗೆ. ಸೊ ತುಂಬಾ ಚೆನ್ನಾಗಿದ್ದಾವೆ ಕೂಡ. ಇವು ಕೂಡ ಸೈಲೆಂಟಾಗಿ ಸೌಂಡ್ ಮಾಡ್ದಲೇ ಇದ್ದಾವೆ. ನೋಡಬೇಕು ಮುಂದಕ್ಕೆ ಯಾವ ರೀತಿ ಅಡ್ಜಸ್ಟ್ ಆಗ್ತವೆ ಅಂತ ಹೇಳಿಬಿಟ್ಟು. ಬೆಕ್ಕು ತಿನ್ಕೊಂಡು ಹೋದಾಗಿಂದ ಪಾಪ ಅದು ಒಂದೇ ಒಂದು ಬರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಇನ್ನೂ ಎಷ್ಟು ತಂದು ಹಾಕೋಣ ಅಂತ ಹೇಳ್ಬಿಟ್ಟು ತಂದು ಹಾಕಿದ್ದು. ಬಟ್ ಅದೇ ಥರ ಪ್ರಿಂಚಸ್ ಬರ್ಡ್ ಸಿಕ್ಕಲಿಲ್ಲ ನಮಗೆ. ಹೌದು, ಸ್ವಲ್ಪ ದಪ್ಪ ಆಯ್ತು ಅಷ್ಟೇ. ಮೊಟ್ಟೆ ಇಡಿಸ್ಬಿಟ್ಟು ಕಾಕ್ಟೇಲ ಇವು. ಸೊ ಇದು ಕಾಕ್ಟೇಲ್ ಅಂತ ಹೇಳ್ಬಿಟ್ಟು ಇದು ತುಂಬಾ ಸೌಂಡ್ ಮಾಡುತ್ತೆ. ಸೊ ಇವರು ನಮ್ಮ ಮನೆ ಮೇಲ್ಗಡೆನೇ ಇರೋದ್ರಿಂದ ಇವರು ಸ್ವಲ್ಪ ಈ ಪಕ್ಷಿಗಳನ್ನ ಬೆಳೆಸಿ ಮತ್ತು ಅದನ್ನೆಲ್ಲ ಸೇಲ್ ಕೂಡ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಅದು ಪ್ಯಾಷನ್ ಅಂತಲೇ ಹೇಳ್ಬೋದು. ಸೊ ನಂತರ ನಾವಿಲ್ಲಿ ಗಾಡಿನ ಶೋರೂಮ್ ಬಿಟ್ಟಿದ್ದ. ಸೊ ಗಾಡಿ ರೆಡಿ ಆಗಿತ್ತು ಕೂಡ. ಸೊ ಇದನ್ನು ತೊಗೊಂಡು ಬರೋ ಹೊತ್ತಿಗೆ ನನಗೆ ಸುಮಾರು 12:30 ಆಗಿತ್ತು. ನನ್ನ ಫಂಕ್ಷನ್ ಬೇರೆ ಹೋಗೋದಿತ್ತು. ಹಾಗಾಗಿ ಗಾಡಿ ಸರ್ವಿಸ್ ಹಂಗೆ ಈ ಥರ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದು. ಸೊ ಚೆನ್ನಾಗಿ ಮಾಡಿದ್ದಾರೆ ಗಾಡಿ ಸರ್ವಿಸ್ನ. ಜಸ್ಟ್ 1500 ಏನೋ ಬಿಲ್ ಆಗಿತ್ತು ಅಷ್ಟೇ. ಸ್ವಲ್ಪ ಬ್ರೇಕು ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ರು. ತುಂಬಾ ಲೂಸ್ ಇತ್ತು ಬ್ರೇಕು, ನಂಗೆ ಅಷ್ಟು ಲೂಸಾಗಿ ಇದಾಗಿತ್ತು. ಇವಾಗ ನಂಗೆ ಸರ್ವಿಸ್ ಎಲ್ಲ ಮಾಡಿಸಿದ್ಮೇಲೆ ಒಂದು ಲೆವೆಲಾಗಿ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾನು ಫಂಕ್ಷನ್ಗೆ ಹೊರಟು ಬಂದೆ. ಮನೇಲಿ ಹಸ್ಬೆಂಡು ಮತ್ತು ಮಕ್ಕಳು ನಾವು ಬರೋದಿಲ್ಲ ಫಂಕ್ಷನ್ಗೆ ಅಂತ ಹೇಳಿ ಅವರು ಮನೆಯಲ್ಲೇ ಉಳ್ಕೊಂಡ್ರು. ಸೊ ಹಾಗಾಗಿ ನಾನು ಒಬ್ಬಳೇ ಅಟೆಂಡ್ ಮಾಡಿದ್ದು ಆಯಿತು.
ಬರ್ತ್ಡೇ ಮತ್ತು ನೇಮಿಂಗ್ ಸೆರ್ಮನಿ ಎರಡೂ ಒಟ್ಟಿಗೆ ಇಟ್ಕೊಂಡಿದ್ರು. ಸೊ ಇಲ್ಲಿ ನೋಡಿ ನನ್ನ ತಂಗಿನೂ ಮತ್ತು ತಮ್ಮನ ಹೆಂಡತಿ ಮತ್ತು ಅವ್ರ ಅತ್ತೆ ಅವರೆಲ್ಲ ಊಟ ಕೂತ್ಕೊಂಡಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೆ. ನಾನು ಆಗಲೇ ಊಟ ಮಾಡಿ ಎದ್ದುಬಿಟ್ಟಿದ್ದೆ. ಸೊ ಅವ್ರದ್ದು ಮಾತಾಡಿಸ್ಕೊಂಡು ಅವ್ರನ್ನ ವೀಡಿಯೋ ಮಾಡ್ತಾಯಿದ್ದೆ. ಸೊ ನಂತರ 3 ಜನನೂ ಮಾತಾಡಿಕೊಂಡು ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅನ್ನೋಷ್ಟೊತ್ತಿಗೆ ನಾನು ಆಗಲೇ ಅವ್ರು ಬರೋದಕ್ಕಿಂತ ಮುಂಚೆನೇ ಕೂತ್ಬಿಟ್ಟಿದ್ದೆ. ಇವಳು ನನ್ನ ದೊಡ್ಡಪ್ಪನ ಮಗಳು, ಅವರು ನನ್ನ ದೊಡ್ಡಪ್ಪನ ಸೊಸೆ, ಅವನ ಮಗ. ಇವನು ಲೆಗ್ ಪೀಸ್ ತಿನ್ನೋದನ್ನ ಫೋಟೋ ಹೊಡಿಬೇಕಿತ್ತಂತ. ಸೊ ಹಾಗಾಗಿ ಅವನದು ಲೆಗ್ ಪೀಸ್ ತಿನ್ನೋದನ್ನ ಫೋಟೋ ವೀಡಿಯೋ ಮಾಡ್ತಾಯಿದ್ದೆ. ಹಾಂ, ಸೂಪರ್. ಅದು ಗೌಡ್ರು ಅಂದರೆ ವೆರಿ ಗುಡ್, ಸೂಪರ್. ಸೊ ನಂತರ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮೇಲ್ಗಡೆ ಸ್ವಲ್ಪ ಹೊತ್ತು ಕೂರೋಣ ಅಂತ ಹೇಳಿಬಿಟ್ಟು ಅಮ್ಮ, ಅತ್ತೆ, ಅಜ್ಜಿ, ಡ್ಯಾಡಿ, ನಾನು ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ನಂತರ ಅಲ್ಲಿಂದ ಹೊರಟ್ವಿ. ಅಮ್ಮ, ಡ್ಯಾಡಿ ಮತ್ತು ನಮ್ಮ ದೊಡ್ಡಪ್ಪನ ಮಗ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ ಅವನು. ಸೊ ನಂತರ ನನ್ನ ತಂಗಿ ಕಂಚಿಗೆ ಹೋಗಿ ಸ್ಯಾರೀಸ್ ತೊಗೊಂಡು ಬಂದಿದ್ಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾನು ಆಗಲೇ ಅವಳ ಹತ್ರನೇ ತರಿಸಿದ್ದೆ. ಸೊ ಅದನ್ನು ತಂದು ಕೊಟ್ಬಿಟ್ಟು ಹೋಗೋಣ ಅಂತಲೂ ಕೂಡ ಬಂದಿದ್ದು, ಅವಳು ತೊಗೊಂಡು ಬಂದಿದ್ದು. ನಾನು ತೊಗೊಂಡಿದ್ದು ಸುಮಾರು 300-600 ರುಪೀಸ್ ರೇಂಜಲ್ಲಿ ನಾನು ತರಿಸಿದ್ದೆ. ಸೊ ನಾನು ವಿಡಿಯೋ ಕಾಲಲ್ಲಿ ನಾನು ಹೇಳಿದ್ದೆ ಯಾವ ಥರ ಬೇಕು ಅಂತ ಹೇಳಿ ವಿಡಿಯೋ ಕಾಲಲ್ಲಿ ನಾನು ಸೆಲೆಕ್ಟ್ ಮಾಡಿ ಕಳಿಸಿದ್ದೆ. ಸೊ ಹಾಗಾಗಿ ಅವಳು ಅದನ್ನು ತೊಗೊಂಡು ಬಂದಿದ್ದು. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಓಕೆ ಅಂತ ಅನ್ನಿಸ್ತು, ವರ್ತ್ ಇದೆ. ಮತ್ತು ಅದರದ್ದು ವೆಯ್ಟು, ಸ್ಯಾರಿ ವೆಯ್ಟು ಎಲ್ಲ ತುಂಬಾ ಚೆನ್ನಾಗಿತ್ತು ಕೂಡ. ಅದನ್ನು ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಇದನ್ನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಯಾವ ಥರ ಸ್ಯಾರಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು ನಿಮಗೆ ಪೂರ್ತಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ನಾನು ಜಸ್ಟ್ ನಿಮಗೆ ಲೈಟ್ ಒಂದು ವಿಡಿಯೋ ತೋರಿಸಿದ್ದೆ ಅಷ್ಟೇ ಕೂಡ. ಸೊ ಕೆಲವೊಂದು ಸ್ಯಾರೀಸ್ ಎಲ್ಲ ತೊಗೊಂಡು ಬಂದಿದ್ಲು, ಓಕೆ ಚೆನ್ನಾಗಿದ್ವು. ಕೆಲವು ರಿಲೇಷನ್ಸ್ಗೆ ಎಲ್ಲರಿಗೂ ಸಹ ಅವ್ರು ಹೇಳಿರ್ತಾರಲ್ಲ, ಸೊ ಹಾಗಾಗಿ ಅಂಥವರಿಗೆಲ್ಲ ತೊಗೊಂಡು ಬಂದಿದ್ಲು. ಅದನ್ನೆಲ್ಲ ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ಲು ಕೂಡ ಅವಳು. ಹಾಗಾಗಿ ನಂದೂ ಕೂಡ ಜೊತೆಗೆ ತೊಗೊಂಡು ಬಂದಿದ್ಲು. ಸೊ ಅಲ್ಲಿಂದ ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಟೆರೆಸ್ ಮೇಲೆ ಡ್ರ್ಯಾಗನ್ ಫ್ರೂಟ್ ಹಣ್ಣು ಬಿಟ್ಟಿತ್ತು. ಸೊ ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದು. ಸೊ ತುಂಬಾ ಖುಷಿ ಆಯಿತು. ಎಷ್ಟು ಬೇಗ ಹೂವಾಗಿ ಅದೆಷ್ಟು ಬೇಗ ಹಣ್ಣಾಯಿತು ಅನ್ನೋದೇ ಒಂದು ಖುಷಿ. ಸೊ ಇದು 2ನೇ ಹಣ್ಣು ನಮ್ಮ ಪಾಟಲ್ಲೇ ಬೆಳೆದಿರ್ತಕ್ಕಂಥ ಇದು ಡ್ರ್ಯಾಗನ್ ಫ್ರೂಟು. ಸೊ ಇಷ್ಟು ಪಾಟಲ್ಲೂ ಬೆಳಿಬೋದು ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮು ಸ್ವಲ್ಪ ಅದನ್ನು ಬೇರೆ ಪಾಟಿಗೆ ರೀಪಾಟ್ ಮಾಡಿ ನಂತರ ಅದನ್ನು ಯಾವ ರೀತಿ ಇನ್ನೂ ಸ್ವಲ್ಪ ಹಾರ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಂತರ ನೋಡಿ ನಾನು ಅದನ್ನು ತೊಗೊಂಡು ಬಂದಿದ್ದೆ. ಇದೊಂದು ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ಅದು ಕಟ್ ಮಾಡೋದಕ್ಕೇ ಬೇಜಾರಾಗ್ತಿತ್ತು. ಸೊ ಅಷ್ಟು ಚೆನ್ನಾಗಿತ್ತು. ಕಲ್ಲರ್ ಮಾತ್ರ ಸೂಪರಾಗಿತ್ತು. ತುಂಬ ರೆಡ್ ಪಿಂಕಿಶ್ ಆಗಿತ್ತು. ಮತ್ತು ಈ ಸರಿ ಬಿಟ್ಟಿದ್ದ ಹಣ್ಣು ಕೂಡ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಹೊರಗಡೆಯಿಂದ ತಂದಾಗ ಸ್ವಲ್ಪ ಸಿಪ್ಪೆ ಥರ ಇರುತ್ತೆ. ಸೊ ಇದು ಆ ಥರ ಇರಲಿಲ್ಲ, ತುಂಬಾ ಟೇಸ್ಟ್ ಆಗಿತ್ತು. ಸೊ ಇದು ನಾನು ಆನ್ಲೈನಲ್ಲಿ ತಂದು ಹಾಕಿರ್ತಕ್ಕಂಥ ಗಿಡ ಇದು. ಸೊ ನಾನು 1 ವರ್ಷದ ಮೇಲಾಯಿತು ಈ ಗಿಡ ಹಾಕಿ. ಸೊ ತುಂಬಾ ಚೆನ್ನಾಗಿ ಬಂದಿದೆಯಲ್ಲ ಅಂತ ಖುಷಿ ಆಯಿತು. ಸೊ ನನ್ನ ಮಗ ನೋಡಿ ಟೇಸ್ಟ್ ನೋಡ್ತಿದ್ದಾನೆ. ತುಂಬ ಚೆನ್ನಾಗಿತ್ತು. ಫುಲ್ಲು ಪೀಸಸ್ ಎಲ್ಲ ಅವನೇ ತಿನ್ಕೊಂಡಿದ್ದು. ಬರೀ ಜಸ್ಟ್ ಎಲ್ಲರೂ 1 ಪೀಸ್ ತಿಂದರೆ ಅವನು 3 ಪೀಸ್ ಅವನೇ ತಿಂದ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ವೀಟ್ ಐತೆ ಕಣ್ರಿ ಸರಿ. ಅವಳಿಗೆ
ಈ ಥರ ಕಲ್ಲರು ಮತ್ತು ಆ ಆ ಒಂದು ಕ್ವಾಲಿಟಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಪಾಟಲ್ಲಿ ಅದು ಬೆಳೆದಿದ್ದೀನಿ ಅನ್ನೋದೇ ಒಂದು ಖುಷಿ. ಸೊ ತುಂಬಾ ಖುಷಿ ಆಯಿತು. ಸೊ ನೋಡಿ ನಮ್ಮ ಗಿಡದಲ್ಲಿ ಲೆಮನ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಲ್ ಟೈಮ್ ನಿಂಬೂಸ್ ಅಂತ ಹೇಳಿ ಆಗಲೇ ನಾನು ಲಾಸ್ಟ್ ಟೈಮ್ ತೋರಿಸಿದಾಗ ತುಂಬ ಸಣ್ಣ ಆಯಿತು. ಈ ಸರಿ ಸ್ವಲ್ಪ ದಪ್ಪ ಆಗಿದ್ದಾವೆ. ನಂತರ ಇಲ್ಲೊಂದೇ ಒಂದು ದಾಳಿಂಬೆ ಹಣ್ಣು, ಚಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇದನ್ನು ನೋಡ್ತಾ ಇದ್ದರೆ ನನಗೆ ಕೀಳೋದಕ್ಕೆ ಮನಸ್ಸು ಬರೋದಿಲ್ಲ. ಅದು ಅಲ್ಲೇ ಆ ಗಿಡದಲ್ಲೇ ಹಾಗೇ ಇರಲಿ ಅನ್ನೋ ಥರ ಒಂದು ನನಗೆ ಮೈಂಡ್ಸೆಟ್ಟು. ಸೊ ನಾನು ಕೆಲವೊಂದು ಸರಿ ಎಲ್ಲ ಹೇಳ್ತಾರೆ ಕಿತ್ಕೊಳ್ಳೋದಲ್ವಾ ಅದೆಲ್ಲ ಅಂತ ಹೇಳ್ತಾರೆ, ಬಟ್ ನನಗೆ ಅದನ್ನೆಲ್ಲ ಕೀಳೋದಕ್ಕೆ ಬೇಜಾರಾಗುತ್ತೆ. ಸೊ ನೋಡಿ ಇದು ಸೀಬೆಹಣ್ಣು ಕೂಡ ಸುಮಾರು ಒಂದು 6 ಏನೋ ಬಿಟ್ಟಿದ್ದಾವೆ. ಇದು ಅಷ್ಟೇ ಎಷ್ಟು ಚಿಕ್ಕ ಪಾಟಲ್ಲೇ ಹಾಕಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಕೆಲವೊಂದು ಗಿಡ ಇಲ್ಲಿ ಫ್ಯಾಷನ್ ಫ್ರೂಟು ಗಿಡ ಎಲ್ಲ ಸ್ವಲ್ಪ ಪಾಟೆಲ್ಲ ರೀಪಾಟ್ ಮಾಡಿದ್ದೆ. ಸೊ ಅದು ಯಾಕೆ ಅಂತಂದರೆ ಫ್ಯಾಷನ್ ಫ್ರೂಟ್ದು ಸ್ವಲ್ಪ ಗಿಡ ಚೆನ್ನಾಗಿ ಬಂದಿತ್ತು. ಸೊ ಇನ್ನೇನದು ಕಾಯಿ ಬಿಡೋ ಟೈಮು, ಸೊ ಹಣ್ಣು ಬಿಡೋ ಅಂಥ ಟೈಮ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಜಾಗ ಸಾಕಾಗ್ತಿರ್ಲಿಲ್ಲ ಬೇರೆಲ್ಲ ಬಿಡೋದಕ್ಕೆ ಅಂತ ಹೇಳಿ ಅದನ್ನು ಸ್ವಲ್ಪ ಎಲ್ಲ ರೀಪಾಟ್ ಮಾಡಿದ್ದೆ. ಸೊ ರೀಪಾಟ್ ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ತೊಗೊಳ್ತು. ಸುಮಾರು ಒಂದು 5:30ನೇ ಆಗೋಯ್ತು. ನಾನು ಅವೆಲ್ಲ ಕೆಲವೊಂದೆಲ್ಲ ರೀಪಾಟ್ ಮಾಡ್ತಾಯಿದ್ದೆ. ಇವ್ರು ನೋಡಿ ಬಂದು ಇವರು ಪುದೀನ ಎಲೆ ಎಲ್ಲ ಕಿತ್ಕೊಳ್ಳೋದು, ಇವ್ರದ್ದು ಬಂದಾಗೆಲ್ಲ ಏನಾರು ಒಂದು ಕಿತ್ಕೊಂಡು ಹೋಗೋದೇ ಇರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿದ್ದೆಲ್ಲ ಇವರೇ ಕಿತ್ತಿದ್ದು. ನಾನು ಕೀಳಲ್ಲ, ನಂಗೆ ಅದೇನೋ ಅದನ್ನು ಕಿತ್ಕೊಬೇಕು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ನಾನು ಹಾಗೆ ಬಿಟ್ಬಿಟ್ಟಿರ್ತೀನಿ. ಇವರಾದರೆ ಬಂದೆಲ್ಲ ಕಿತ್ಕೊಂಡಿರ್ತಾರೆ. ಸೊ ವಿಳೆದೆಲೆ ಇದೆಲ್ಲ ಸ್ವಲ್ಪ ನಾನು ಪಾಟೆಲ್ಲ ನೀಟಾಗಿ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ಮಾಡಿದೆ. ಸಂಡೇ ಸ್ವಲ್ಪ ಟೈಮ್ ಸಿಕ್ಕಿದ್ರಿಂದ ಇವರು ಸ್ವಲ್ಪ ಎಲ್ಲ ಆ ಫ್ರೂಟ್ದು ಅಲ್ಲಿ ಬಳ್ಳಿ ಎಲ್ಲ ಹೋಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ನಾವು ಅರೇಂಜ್ ಮಾಡಿ ಕಟ್ಟಿದ್ರೆ ಅದು ನೆಕ್ಸ್ಟು ಫ್ರೂಟ್ಸ್ ಬಿಡೋ ಲೆವೆಲ್ಲಿಗೆ ಬರುತ್ತೆ. ಸೊ ನೋಡಿ ಅಲ್ಲೆಲ್ಲ ನಾನು ಕ್ಲೀನ್ ಮಾಡಿ ಇದೆಲ್ಲ ಮುಗೀತು. ಸೊ ನಂತರ ಇಲ್ಲಿಂದ ನಾವು 6 o'clock ಸುಮಾರು 6:30ಗೆ ನಾವು ನೆಲಮಂಗ್ಲಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಮಾರ್ನಿಂಗಿಂದ ಫಂಕ್ಷನ್ನು ಮತ್ತು ಗಾರ್ಡನ್ ಕ್ಲೀನಿಂಗ್ ಮಾಡಿದ್ದು, ಗಾಡಿ ಸರ್ವಿಸಸ್ ಎಲ್ಲ ಮಾಡಿ ತೊಗೊಂಡು ಬಂದಿದ್ದು ಎಲ್ಲ ಆಗಿತ್ತು. ಸುಮಾರು ಕೆಲಸಗಳು ಸಂಡೇ ಮುಗ್ದಿದ್ದು ಕೂಡ. ನಂತರ ಇಲ್ಲಿ ಅತ್ತೆ ಅವ್ರನ್ನ ನೋಡಿಕೊಂಡು ಬರೋಣ ಒಂದು ಬಾರಿ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಸೊ ತುಂಬ ಹೊತ್ತು ಹೋಗಿ ಬರೋದೇನು ಬೇಡ, ಜಸ್ಟ್ ಒಂದು 2 hours ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಂದ ಗೋಕುಲ ಅಂತ ಹೋಟೆಲಲ್ಲಿ ಜಸ್ಟ್ ಒಂದು ಲೈಟಾಗಿ ಈವ್ನಿಂಗ್ ಆಗಿರೋದ್ರಿಂದ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಕಾಫಿ ಆರ್ಡ್ರ್ ಮಾಡಿದ್ವಿ. ಕಾಫಿ ಅಷ್ಟು ಎಂಥದ್ದು ಚೆನ್ನಾಗಿರಲಿಲ್ಲ. ಸೊ ಮಗ ಬಂದು ಬಾದಾಮ್ ಮಿಲ್ಕ್ ತೊಗೊಂಡಿದ್ದ, ನಾವು ಕಾಫಿ ತೊಗೊಂಡ್ವಿ. ಕಾಫಿ ಎಲ್ಲ ಏನು ಅಷ್ಟು ಟೇಸ್ಟಾಗಿರಲಿಲ್ಲ. ಫಿಲ್ಟರ್ ಕಾಫಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನನಗೆ ಎಲ್ಲಾದರೂ ಹೊರಗಡೆ ಹೋದರೆ ಕಾಫಿನ ತುಂಬಾ ಇಷ್ಟಪಡ್ತೀನಿ. ಅದು ಮತ್ತು ಚೆನ್ನಾಗಿಲ್ಲ ಅಂತಂದರೆ ನಾನು ಅದನ್ನು ನೆಕ್ಸ್ಟ್ ಟೈಮ್ ನನ್ನಲ್ಲಿ ಹೋಗೋದೇ ಇಲ್ಲ. ಸೊ ಅಲ್ಲಿಂದ ಹೊರಡೋ ಟೈಮಿಗೆ ನನ್ನ ಮಗ ವೆಯ್ಟಿಂಗ್ ಮಿಷಿನ್ ಕಾಣಿಸ್ತು ಅವನಿಗೆ. ಸೊ ಇವನಿಗೆ ಹೋಟೆಲ್ಗೆ ಹೋದರೆ ಈ ಥರ ವೆಯ್ಟಿಂಗ್ ಮಿಷಿನ್ಸ್ ಏನಾರು ಸಿಕ್ತು ಅಂದರೆ ಅವ್ನು ಕಂಪಲ್ಸರಿ ಅವನು ವೆಯ್ಟ್ ಚೆಕ್ ಮಾಡಿಕೊಂಡೇ ಬರೋದು. ಸೊ ಹಾಗಾಗಿ ವೆಯ್ಟ್ ಚೆಕ್ ಮಾಡ್ಕೊಳ್ತಿದ್ದ. ವೆಯ್ಟ್ ಚೆಕ್ ಮಾಡಿ ಕರ್ಕೊಂಡು ಬಂದರೆ ಮತ್ತೆ ಮುಗೀತು ನಮ್ಮ ಕತೆ. ಸೊ ಅವನು ಯಾವುದೇ ಹೋಟೆಲ್ಗೆ ಹೋಗಲಿ ಈ ಥರ ವೆಯ್ಟ್ ಮಿಷಿನ್ ಇಟ್ಟಿರ್ತಾರೆ. ಸೊ ಅವ್ನು ಚೆಕ್ ಮಾಡೇ ಬರೋದು ಕೂಡ. ಸೊ ಹಾಗಾಗಿ ಅವನು ವೆಯ್ಟ್ ಚೆಕ್ ಮಾಡ್ಕೊಂಡು ಬಂದ. ಇವತ್ತಿಗೆ ನನ್ನ ಈ ಸಂಡೇ ಲಾಗ್ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.